ಹಾಯ್ ಫ್ರೆಂಡ್ಸ್, 2026ರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಬಳಸಿ ನಿಮ್ಮ ವಿಡಿಯೋವನ್ನ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ಹೇಗೆ ಅಪ್ಲೋಡ್ ಮಾಡೋದಂತ. ಸೊ ನೀವು ಕೂಡ ಒಬ್ರು ಹೊಸ ಯೂಟ್ಯೂಬರ್ ಆಗಿದ್ರಪ್ಪ ಅಂತಂದ್ರೆ ಖಂಡಿತ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ. ಕೊನೆವರೆಗೂ ನೋಡಿ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತೀರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡಕೊಂತೀನಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ YT ಸ್ಟುಡಿಯೋ ಆಪ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿ. ಇರ್ಲಿಲ್ಲಪ್ಪ ಅಂತಂದ್ರ ಪ್ಲೇ ಸ್ಟೋರ್ನಾಗ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಸೊ ಈ ತರ ನಿಮ್ಗೆ ಬರ್ಬೇಕು. ಇಲ್ಲಿ ಮೇಲ್ಗಡೆ ಪ್ಲಸ್ ಐಕಾನ್ ಕಾಣಂತೈತಲ್ಲ, ಸೊ ಇದು ಕಾಣಂತೈತೆ ಇಲ್ಲ ಅಂತ ಒಂದ್ಸಾರಿ ಚೆಕ್ ಮಾಡಿ ನೋಡ್ರಿ. ಸೊ ನೋಡ್ಕೊಂಡು ಇದ್ರ ಮೇಲೆ ಐತಲ್ಲ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ನೀವು ಯಾವ್ದನ್ನ ಅಪ್ಲೋಡ್ ಮಾಡ್ಕೋಬೇಕು ಅನ್ಕೊಂಡಿದಿರಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋನ, ಸೊ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಪೆನ್ಸಿಲ್ ಸಿಂಬಲ್ ಐತಲ್ಲ ಅಲ್ಲಿ ತಮ್ನೇಲ್ ಹಾಕೋಬೇಕು. ಸೊ ತಮ್ನೇಲ್ನ ನೀವು ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನಿಮ್ದು ಯಾವ್ದೈತಲ್ಲ ತಮ್ನೇಲ್ ಕಂಟೆಂಟ್ ಸಂಬಂಧಪಟ್ಟಂಗ ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಡನ್ ಅಂತ ಕೊಡ್ಬೇಕು. ಇಲ್ಲಿ ಕಾಣತೈತಲ್ಲ ರೈಟ್ ಸೈಡ್ನಾಗ ಮೇಲ್ಗಡೆ ಡನ್ ಅಂತ ಕೊಡಿ. ಸೊ ಕೊಟ್ಟಿದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಕ್ರಿಯೇಟ್ ಎ ಟೈಟಲ್ ಅಂತ ಐತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ನಿಮ್ದು ಯಾವ್ದ್ರ ಬಗ್ಗೆ ವಿಡಿಯೋ ಐತಲ್ಲ ಅದ್ರ ಬಗ್ಗೆ ಟೈಟಲ್ ಹಾಕ್ಬೇಕು. ಸೊ ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಟೈಟಲ್ ಹಾಕೊಂತಾ ಇದ್ದೀನಿ. ಸೊ ನಿಮ್ದು ಯಾವ್ದೈತಲ್ಲ ಅದ್ರ ಬಗ್ಗೆ ಟೈಟಲ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮುಂದೆ ಇಲ್ಲಿ ಕಾಣತೈತಿ ನೋಡ್ರಿ ವಿಸಿಬಿಲಿಟಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸದ್ಯಕ್ಕೆ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ ನೀವು ಇಲ್ಲಿ ಅನ್ಲಿಸ್ಟೆಡ್ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಸೊ ಇಲ್ಲಿ ಕೆಳಗಡೆ ಆಡಿಯನ್ಸ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ನೀವು ಕಿಡ್ಸ್ಗೋಸ್ಕರ ವಿಡಿಯೋ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಪ್ಪ ಅಂತಂದ್ರ ಇಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಐತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏಜ್ ರಿಸ್ಟ್ರಿಕ್ಷನ್ ಅಂತ ಇಲ್ಲಿ ಕಾಣತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದು ನೋ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಶೋ ಮೋರ್ ಅಂತ ಇಲ್ಲಿ ಕಾಣತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಇವಾಗ ನೀವು ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆಡ್ ಡಿಸ್ಕ್ರಿಪ್ಷನ್ ಅಂತ ಇಲ್ಲಿ ಕಾಣತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಯಾವ ತರ ಇರ್ಬೇಕಪ್ಪ ಅಂತಂದ್ರ ಟೈಟಲ್ ಹಾಕೊಂಡ್ರಿಲ್ಲ ಫಸ್ಟ್ ಆ ಟೈಟಲ್ ನ ಇಲ್ಲಿ ಪೇಸ್ಟ್ ಮಾಡ್ಕೊಡ್ರಿ. ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಟೈಟಲ್ ಹಾಕಿದ್ದೆ. ಸೊ ನಿಮ್ದು ಯಾವ್ದೈತಲ್ಲ ಟೈಟಲ್ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದ್ಮೇಲೆ ಸೊ ಇನ್ನ ಒಂದು 3ರಿಂದ 4 ಹ್ಯಾಶ್ಟ್ಯಾಗ್ ಹಾಕೋಬೇಕು. ಫಸ್ಟ್ ನಿಮ್ದು ಯೂಟ್ಯೂಬ್ ಹೆಸರಿಂದ ಏನಿರುತ್ತಲ್ಲ ಆ ಹ್ಯಾಶ್ಟ್ಯಾಗ್ ಹಾಕೊಳ್ಳಿ. ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರ ನಿಮ್ದು ಕಂಟೆಂಟ್ ಯಾವ್ದೈತಲ್ಲ ಅದ್ರ ಸಂಬಂಧಪಟ್ಟಂಗ ಒಂದು 3 ಹ್ಯಾಶ್ಟ್ಯಾಗ್ ಹಾಕೊಡ್ರಿ. ಹಾಕೊಂಡಾದ್ಮೇಲೆ ನಿಮ್ದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಏನ್ರಿ ಇತ್ತಪ್ಪ ಅಂತಂದ್ರೆ ಅದ್ರ ಲಿಂಕ್ ಕೂಡ ನೀವು ಇಲ್ಲಿ ಹಾಕೋಬಹುದು. ನಾನು ಸದ್ಯಕ್ಕೆ ಹಾಕ್ತಾ ಇಲ್ಲ. ನೀವು ಹಾಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಸೊ ಇಲ್ಲಿ ಲೊಕೇಶನ್ ಕೆಳ ಅಂತೈತಿ ನೆಕ್ಸ್ಟ್ ಒನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ನಿಮ್ದು ಲೊಕೇಶನ್ ಯಾವ್ದೈತಲ್ಲ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ ಬನ್ನಿ. ಇಲ್ಲಿ ಆಡ್ ಟು ಪ್ಲೇ ಲಿಸ್ಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ಕೊಡ್ರಿ. ಸೊ ನೀವು ಪ್ಲೇ ಲಿಸ್ಟ್ ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ಲಿಲ್ಲಪ್ಪ ಅಂತಂದ್ರ ಕ್ರಿಯೇಟ್ ಮಾಡ್ಕೊಂಡು ಈ ತರ ಬರ್ಬೇಕು. ಸೊ ನಾನು ಆಲ್ರೆಡಿ ಐತಲ್ಲ ಸಾರಿ ಪ್ಲೇ ಲಿಸ್ಟ್ ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ನಾನು ಪ್ಲೇ ಲಿಸ್ಟ್ ನ ನಾನು ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಯೂಟ್ಯೂಬ್ ಟಿಪ್ಸ್ ಅಂತ ಐತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ನೀವು ಕೂಡ ಇದೇ ತರ ನೀವು ಅಲ್ಲಿ ಮೊದಲ ಮಾಡ್ಕೊಂಡಿರ್ಬೇಕು. ಅವಾಗ ಮಾತ್ರ ಇದು ಶೋ ಆಗುತ್ತೆ, ಇಲ್ಲಾಂದ್ರೆ ಶೋ ಆಗುದಿಲ್ಲ. ನ್ಯೂ ಪ್ಲೇ ಲಿಸ್ಟ್ ನ ನೀವು ಆಡ್ ಮಾಡಿರ್ಬೇಕು, ಅಂದಾಗ ಮಾತ್ರ ಇದು ಶೋ ಆಗುತ್ತೆ. ನಿಮ್ಗೆ ಅದು ಮಾಡೋದು ಗೊತ್ತಿರ್ಲಿಲ್ಲಪ್ಪ ಅಂತಂದ್ರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಹೇಗೆ ಅಂತ ನೀವು ಕಮೆಂಟ್ ಮಾಡಿ ಕೇಳಿದ್ರಪ್ಪ ಅಂತಂದ್ರೆ ನಾನು ಮಾಡೇ ಮಾಡ್ತೀನಿ ವಿಡಿಯೋನ. ಸೊ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಂದೆ ಹೋಗೋಣ. ಇಲ್ಲಿ ಯೂಟ್ಯೂಬ್ ಟಿಪ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ನಿಮ್ದು ಯಾವ್ದೈತಲ್ಲ
ಅದನ್ನ ಪ್ಲೇ ಲಿಸ್ಟ್ ನ ನೀವು ಆಡ್ ಮಾಡ್ಕೊಂಡು ಇಲ್ಲಿ ಡನ್ ಅಂತ ಕೊಡ್ಬೇಕು. ಡನ್ ಅಂತ ಕೊಟ್ಟಿದ್ದಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಪೇಡ್ ಪ್ರಮೋಷನ್ ಅಂತ ಇಲ್ಲಿ ಕಾಣತೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ನೀವು ಪ್ರಮೋಷನ್ ವಿಡಿಯೋ ಮಾಡಕ್ ಕುಂತಿದ್ರಪ್ಪ ಅಂತಂದ್ರ ಎಸ್ ಅಂತ ಕೊಟ್ಕೊಳ್ಳಿ, ಇಲ್ಲಪ್ಪ ಅಂತಂದ್ರ ನೋ ಅಂತ ಸೆಲೆಕ್ಟ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಕಮ್ಯುನಿಟಿ ಅಂತ ಕಾಣತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಶೋ ಲೈಕ್ಸ್ ಅಂತೈತಲ್ಲ ಅದನ್ನ ಆನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಸೊ ಇವಾಗ ಲಾಸ್ಟ್ ಒನ್ ಐತಿ AI ಯೂಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಕಾಣತೈತಿ ನೋಡ್ರಿ ಅಟ್ರಿಬ್ಯೂಟ್ಸ್ ಅಂತ AI ಯೂಸ್ ಕ್ಯಾಟಗರಿ ಟ್ಯಾಗ್ಸ್ ಲೈಸೆನ್ಸ್ ಅಂತ ಕಾಣತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು AI ಯೂಸ್ ಅಂತ ಕಾಣತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ನೀವು AI ಯೂಸ್ ಮಾಡಿದ್ರಪ್ಪ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಪ್ಪ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಬ್ಯಾಕ್ ಬನ್ನಿ. ಸೊ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಕೇಳತೈತಿ ನೆಕ್ಸ್ಟ್ ಒನ್. ಸೊ ನಿಮ್ದು ಕಂಟೆಂಟ್ ಕ್ಯಾಟಗರಿ ಯಾವ್ದೈತಲ್ಲ ನಿಮ್ದು ಕಂಟೆಂಟ್ ಸಂಬಂಧಪಟ್ಟಂಗ ಯಾವ್ದು ಕ್ಯಾಟಗರಿ ಬರ್ತಲ್ಲ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತಾ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ನಾನು ಹೇಳ್ತೀನಿ, ಅದಕ್ಕೋಸ್ಕರ ನಾನು ಇದನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ. ನಿಮ್ದು ಯಾವ್ದೈತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅದಾದ್ಮೇಲೆ ಟ್ಯಾಕ್ಸ್ ಹಾಕ್ಬೇಕಾಗತ್ತೆ. ಟ್ಯಾಕ್ಸ್ ಇಲ್ಲಾಂದ್ರೆ ನೀವು 10 ರಿಂದ 20 ಟ್ಯಾಕ್ಸ್ ಹಾಕ್ಬೇಕಾಗತ್ತೆ. ಸೊ ಯಾವ ತರ ಟ್ಯಾಕ್ಸ್ ನೀವು ಅಲ್ಲಿ ಹಾಕ್ಬೇಕಪ್ಪ ಅಂದ್ರೆ ನಿಮ್ದು ವಿಡಿಯೋ ಸಂಬಂಧಪಟ್ಟಂಗ ಇಲ್ಲಿ ಟ್ಯಾಕ್ಸ್ ಗಳನ್ನ ಹಾಕ್ಬೇಕು. ನಾನೀಗ ಉದಾಹರಣೆಗೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಒಂದು ವಿಡಿಯೋ ಮಾಡಿದೀನಿ. ಸೊ ಅದ್ರ ಸಂಬಂಧಪಟ್ಟಂಗ ನಾನು ಇಲ್ಲಿ ಒಂದು ಟ್ಯಾಕ್ಸ್ ಹಾಕೊಂತೀನಿ. ಇವಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ಇಲ್ಲಿ ಒಂದು ಟ್ಯಾಕ್ಸ್ ಹಾಕೊಂಡೆ. ಇದೇ ರೀತಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದು 10 ರಿಂದ 20 ಟ್ಯಾಕ್ಸ್ ಹಾಕೋಬೇಕು. ಅಂದಾಗ ಮಾತ್ರ ಏನಾಗತ್ತಪ್ಪ ಅಂತಂದ್ರ ಇವು ಯಾಕೆ ಹಾಕ್ಬೇಕಪ್ಪ ಅಂತಂದ್ರ ಇವನ್ನ ನಿಮ್ದು ಯಾರಾದ್ರೂ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಯೂಟ್ಯೂಬ್ನಾಗ ಜಲ್ದಿ ಸಿಗಬೇಕಲ್ಲ, ಅದಕ್ಕೋಸ್ಕರ ನಾವು ಈ ತರ ಟ್ಯಾಕ್ಸ್ ಗಳನ್ನ ನೀವು ಹಾಕ್ಬೇಕಾಗತ್ತೆ. ಎಷ್ಟು ಹಾಕ್ತಿರಲ್ಲ ಅಷ್ಟು ಒಳ್ಳೇದು. ಮಿನಿಮಮ್ ಇಲ್ಲಂದ್ರೆ ಒಂದು 10 ರಿಂದ 20 ಹಾಕೋಬೇಕಾಗತ್ತ. ಅದಾದ್ಮೇಲೆ ಟ್ಯಾಕ್ಸ್ ಗಳನ್ನ ಹಾಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಬ್ಯಾಕ್ ಬನ್ನಿ. ಇಷ್ಟ ಇರ್ತೈತಿ, ಸಿಂಪಲ್ ಆಗಿರ್ತೈತಿ. ಒಂದು 10 ರಿಂದ 20 ಟ್ಯಾಕ್ಸ್ ಗಳನ್ನ ಹಾಕೊಳ್ಳಿ. ನಿಮ್ದು ಏನ್ ಕಂಟೆಂಟ್ ಇರುತ್ತಲ್ಲ ಅದ್ರ ಸಂಬಂಧಪಟ್ಟಂಗ ಅದು ಹಾಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ರಪ್ಪ ಅಂತಂದ್ರ ಸೊ ಇಷ್ಟೆಲ್ಲ ಹಾಕ್ಬೇಕಾಗತ್ತ. ಈಗ ಪೂರ್ತಿಯಾಗಿ ನೀವು ಇದನ್ನ ಕಂಪ್ಲೀಟ್ ಆಗಿ ನೀವು ಸೆಟಪ್ ಮಾಡಿರಿ ಈ ರೀತಿ. ಸೊ ಇಷ್ಟ ಇರ್ತೈತಿ, ಏನು ಜಾಸ್ತಿ ಕಷ್ಟ ಇರೋದಿಲ್ಲ ಹಾಕಕ್ಕ. ಬಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ದು ಟ್ಯಾಕ್ಸ್ ಗಳನ್ನ ನೀವು ಸರಿಯಾಗಿ ಹಾಕಿರ್ಬೇಕು ನಿಮ್ ಕಂಟೆಂಟ್ ಸಂಬಂಧಪಟ್ಟಂಗ. ಸೊ ಒಂದು 10 ರಿಂದ 20 ಹಾಕೊಂಡಿರ್ಬೇಕು. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮುಂದ ಜಸ್ಟ್ ಏನು ಇಲ್ಲ, ಇಲ್ಲಿ ಅಪ್ಲೋಡ್ ಅಂತ ಕಾಣತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ನಿಮ್ದು ವಿಡಿಯೋ ಅಪ್ಲೋಡ್ ಆಗ್ಬಿಡ್ತೈತಿ. ಬಟ್ ನಾವು ಇವಾಗ ಏನ್ ಮಾಡಿದೀವಪ್ಪ ಅಂತಂದ್ರ ಅನ್ಲಿಸ್ಟೆಡ್ ಹಾಕೊಂಡಿದೀವಿ. ಸೊ ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಪಬ್ಲಿಕ್ ಅಂತ ಕೊಡ್ಬೇಕು. ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಅಪ್ಲೋಡ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ನಿಮ್ದು ವಿಡಿಯೋ ಅಪ್ಲೋಡ್ ಆಗಕ ಶುರು ಆಗುತ್ತೆ. ಸೊ ನೀವು ಅಪ್ಲೋಡ್ ಆಗಕ ಶುರು ಆದ ತಕ್ಷಣ ನೀವು ಅದನ್ನ ಬ್ಯಾಕ್ ಬರಾಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಅದು 100% ಆಗ್ಬೇಕು, ಅಲ್ಲಿವರೆಗೂ ನೀವು ವೇಟ್ ಮಾಡಿ. ಸೊ ಇದ್ರಾಗ ಏನಾದ್ರು ನಿಮ್ಗ ಡೌಟ್ಸ್ ಇತ್ತಪ್ಪ ಅಂತಂದ್ರ ನೀವು ನನ್ನ ಕೇಳ್ಕೊಬಹುದು ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರ ದಯವಿಟ್ಟು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ.